ಆತ್ಮೀಯರೇ ನಮಸ್ಕಾರ. ದೇಹದೇವಲಿಯ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಬಳಸುವಂಥ ಮೊಬೈಲ್ ಫೋನನ್ನು ನಿಮಗೆ ಅದೃಷ್ಟ ತರುವ ಅಕ್ಷಯ ಪಾತ್ರೆಯನ್ನಾಗಿ ಬದಲಾಯಿಸೋದು ಹೇಗೆ ಅನ್ನುವಂಥ ರಹಸ್ಯಗಳನ್ನು ತಿಳಿಸುವಂಥ ವಿಡಿಯೋ ಇದು. ಇದನ್ನು ಕೊನೆವರೆಗೂ ನೋಡೋದನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮೊಬೈಲ್ ಫೋನ್ಗಳು ಆಧುನಿಕ ಜಗತ್ತಿನ ಮನುಷ್ಯನ ಜೀವನದ ಅವಿಭಾಜ್ಯ ಅಂಗಗಳೇ ಆಗಿ ಹೋಗಿದ್ದು, ಅವುಗಳಿಲ್ಲದ ಜೀವನವನ್ನು ಕಲ್ಪಿಸಿಕೊಳ್ಳೋದು ಸಾಧ್ಯವಿಲ್ಲದಂತೆ ಎಲ್ಲ ವಯಸ್ಸಿನ ಹಾಗೂ ಬಡವ ಶ್ರೀಮಂತನೆನ್ನದೇ ಎಲ್ಲ ವರ್ಗದ ಜನರ ಬದುಕನ್ನು ಸಂಪೂರ್ಣವಾಗಿ ಆವರಿಸಿದೆ. ಅಂಗೈ ಅಗಲದ ಈ ಪುಟ್ಟ ಯಂತ್ರ ಜಗತ್ತನ್ನೇ ನಮ್ಮ ಮುಷ್ಟಿಯ ಒಳಗೆ ತಂದಿಟ್ಟಿರೋದು ಇಂದಿನ ಮಾಹಿತಿ ತಂತ್ರಜ್ಞಾನದ ಬಹು ದೊಡ್ಡ ಕ್ರಾಂತಿ. ನೀವು ಬಳಸುವಂಥ ಮೊಬೈಲ್ ಫೋನ್ನ ಸ್ಕ್ರೀನ್ನ ಗ್ಲಾಸ್, ಸ್ಕ್ರೀನ್ ಗಾರ್ಡ್, ಪಿನ್ ಪ್ಯಾಟರ್ನು, ಸ್ಕ್ರೀನ್ ಸೇವರ್ಸು, ವಾಲ್ಪೇಪರ್ಸು, ರಿಂಗ್ ಟೋನ್ಸು, ಅಲಾರ್ಮ್ ಟೋನ್ಸು, ಗ್ಯಾಲರಿ ಪಿಕ್ಚರ್ಸು ಹಾಗೂ ಮೊಬೈಲ್ ಫೋನ್ಗಳ ಕವರ್ಸ್ ಇವೆಲ್ಲವೂ ಲಾ ಆಫ್ ಅಟ್ರಾಕ್ಷನ್ಗೆ ಸಂಬಂಧಪಟ್ಟಿದ್ದು. ಅವುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿ ನಮ್ಮ ಜೀವನಕ್ಕೆ ಪಾಸಿಟಿವ್ ಎನರ್ಜಿಯನ್ನು ಹೇಗೆ ಆಕರ್ಷಿಸೋದು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಇತ್ತೀಚೆಗೆ ಮೊಬೈಲ್ ಫೋನ್ಗಳ ಸ್ಕ್ರೀನ್ ಗಾರ್ಡ್ಸು ಮತ್ತು ಸ್ಕ್ರೀನ್ ಗಾಜುಗಳು ಒಡೆಯೋದು ಸರ್ವೇ ಸಾಮಾನ್ಯವಾಗಿ ಹೋಗ್ಬಿಟ್ಟಿದೆ. ನಿಮ್ಮ ಮೊಬೈಲ್ ಸ್ಕ್ರೀನ್ ಗಾಜು ಅಥವಾ ಸ್ಕ್ರೀನ್ ಗಾರ್ಡ್ ಒಡೆದಿದ್ರೆ ಅದನ್ನು ಕೂಡಲೇ ಬದಲಾಯಿಸ್ಕೊಳ್ಳಿ. ಗಾಜು ನೀರಿನ ಸಂಕೇತ, ನೀರು ಚಂದ್ರನ ಸಂಕೇತ, ಚಂದ್ರ ಮನಸ್ಸಿನ ಸಂಕೇತ. ಒಡೆದ ಗಾಜು ಒಡೆದ ಮನಸ್ಸಿನ ಸಂಕೇತ. ಅದು ನೆಗೆಟಿವ್ ಎನರ್ಜಿಯನ್ನು ನೆಗೆಟಿವ್ ಎಮೋಷನ್ಸ್ ಮೂಲಕ, ನೆಗೆಟಿವ್ ನ್ಯೂಸ್ಗಳ ಮೂಲಕ, ನೆಗೆಟಿವ್ ಫೀಲಿಂಗ್ಸ್ಗಳ ಮೂಲಕ ಸದಾ ಅಟ್ರಾಕ್ಟ್ ಮಾಡ್ತಾನೆ ಇರುತ್ತೆ. ಒಡೆದಿರುವ ಗಾಜಿನ ಮೊಬೈಲ್ ಫೋನ್ ನಿಮ್ಮ ಮತ್ತು ನೀವು ಮಾತನಾಡುವ ಜನರ ಮಧ್ಯೆ ನೆಗೆಟಿವ್ ಕಮ್ಯುನಿಕೇಷನ್ ಮೂಲಕ ಒಡಕನ್ನು ಉಂಟು ಮಾಡುತ್ತೆ. ಇನ್ನು ಮೊಬೈಲ್ ಫೋನ್ನ ಅನ್ಲಾಕ್ ಮಾಡುವಂಥ ಪಿನ್ ಯಾವುದಿರಬೇಕು ಅದನ್ನು ಗಮನಿಸೋಣ. ಇಡೀ ಜಗತ್ತು ಸಂಖ್ಯಾಮಯ. ನ್ಯೂಮರಾಲಜಿಯನ್ನು ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಆದರೆ ನಂಬರ್ಗಳ ಪ್ರಭಾವ ನಮ್ಮ ಬದುಕಿನ ಮೇಲೆ ಖಂಡಿತವಾಗಿಯೂ ಆಗುತ್ತೆ. ಇಂದಿನ ಜಗತ್ತು ನಮ್ಮನ್ನು ಗುರುತಿಸೋದು ಮತ್ತು ನಮ್ಮನ್ನು ಸಂಪರ್ಕಿಸೋದು ನಮ್ಮ ಮೊಬೈಲ್ ನಂಬರ್ ಮೂಲಕನೇ. ಮೊಬೈಲ್ ಫೋನನ್ನು ಕೈಗೆ ತಗೊಂಡ ತಕ್ಷಣ ಅದನ್ನು ಪಿನ್ ನಂಬರ್ ಹಾಕೋ ಮೂಲಕ ಅನ್ಲಾಕ್ ಮಾಡ್ತೀವಿ. ಆ ಪಿನ್ ನಂಬರ್ ನಿಮ್ಮ ಹುಟ್ಟಿದ ದಿನಾಂಕದ ಸಪೋರ್ಟ್ ನಂಬರ್ ಆಗಿದ್ದರೆ ತುಂಬ ಒಳ್ಳೆಯದು. ಹಾಗಾದರೆ ಸಪೋರ್ಟ್ ನಂಬರ್ ಅಂದರೆ ಏನು? ನೀವು ಹುಟ್ಟಿದ ದಿನಾಂಕವನ್ನು ಕೂಡಿದಾಗ ಬರೋದು ಅದೃಷ್ಟದ ಸಂಖ್ಯೆ ಆದರೆ, ದಿನಾಂಕ, ತಿಂಗಳು ಹಾಗೂ ವರ್ಷ ಅದನ್ನು ಪೂರ್ತಿ ಕೂಡಿದಾಗ ಬರುವಂಥ ಒಂದು ಸಿಂಗಲ್ ನಂಬರ್ ಇದೆಯಲ್ಲ, ಅದು ನಿಮ್ಮ ಜೀವನಕ್ಕೆ ಸಪೋರ್ಟ್ ನಂಬರ್ ಆಗಿ ಕೆಲಸ ಮಾಡುತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಯಾವುದಾದ್ರೂ ಒಬ್ಬ ವ್ಯಕ್ತಿ 1ನೇ ತಾರೀಕು 2ನೇ ತಿಂಗಳು 2003 ಈ ಡೇಟಲ್ಲಿ ಹುಟ್ಟಿದರೆ ಇದನ್ನು ಪೂರ್ತಿ ಕೂಡಿದಾಗ ಬರುವಂಥ ಸಂಖ್ಯೆ 8. ಇದೇ ಸಪೋರ್ಟ್ ನಂಬರ್. ನಾವು ಜೀವನದಲ್ಲಿ ಏನೇ ಸಾಧನೆ ಮಾಡಬೇಕಾದ್ರೂ ಯಾರ್ದಾದ್ರೂ ಒಬ್ರದ್ದು ಸಪೋರ್ಟ್ ಬೇಕೇ ಬೇಕು. ಇಂದಿನ ಜಗತ್ತಲ್ಲಿ ಎಲ್ಲರೂ ಅವರವರ ಕೆಲಸದಲ್ಲೇ ಬ್ಯುಸಿ. ಆದರೆ ನಿಮ್ಮ ಮೊಬೈಲ್ ನಿಮ್ಮ ಆತ್ಮೀಯ ಗೆಳೆಯ, ಅದು ಸದಾ ನಿಮ್ಮ ಬಳಿ ಇರುತ್ತೆ. ಅದನ್ನು ಯಾಕೆ ನಿಮ್ಮ ಜೀವನದ ಸಪೋರ್ಟ್ ಪಾರ್ಟ್ನರ್ ಆಗಿ ಮಾಡ್ಕೋಬಾರ್ದು? 4 ಡಿಜಿಟ್ನ ಲಾಕ್ ಪಿನ್ ಆದರೆ ಮೇಲೆ ತಿಳಿಸಿದ ಸಪೋರ್ಟ್ ನಂಬರ್ 8ಅನ್ನು 1 2 2 3 3023 2222 ಹೀಗೆ ಬೇರೆ ಬೇರೆ ಕಾಂಬಿನೇಷನ್ ಆಗಿ ಇಟ್ಕೋಬೋದು. ನಿಮಗೆ ನ್ಯೂಮರಾಲಜಿಯಲ್ಲಿ ನಂಬಿಕೆ ಇದ್ದರೆ ನಿಮಗೆ ಸಪೋರ್ಟ್ ಮಾಡುವಂಥ ಲಕ್ಕಿ ನಂಬರ್ಸ್ಗಳ ಕಾಂಬಿನೇಷನ್ನ ತಗೊಂಡು ಈ ಸಪೋರ್ಟ್ ನಂಬರ್ನ ಫಾರ್ಮ್ ಮಾಡ್ಕೋಬೋದು. ಇನ್ನು ಸ್ಕ್ರೀನ್ ಲಾಕ್ ಲೈನ್ ಪ್ಯಾಟರ್ನ್ ಬಳಸಿ ಮೊಬೈಲ್ ಲಾಕ್ ಓಪನ್ ಮಾಡೋದು ಇನ್ನೊಂದು ವಿಧಾನ. ರೈಸಿಂಗ್ ಪ್ಯಾಟರ್ನ್ ಆಗಿರೋ ಥರ ಇಟ್ಕೊಳ್ಳೋದು ಒಳ್ಳೆಯದು. ಉದಾಹರಣೆಗೆ ವಿ ಸಿಂಬಲ್ಲು, ರೈಟ್ ಸಿಂಬಲ್ಲು, ಯು ಸಿಂಬಲ್ಲು, ರೈಸಿಂಗ್ ಸ್ಟೆಪ್ ಸಿಂಬಲ್ಲು. ನಿಮ್ಮನ್ನು ಕೆಳಗೆ ಇಳಿಸುವಂಥ ಅಥವಾ 0 ಥರದ ಪ್ಯಾಟರ್ನ ಯೂಸ್ ಮಾಡೋದು ಬೇಡ. ಮೊಬೈಲ್ ಫೋನ್ಗಳ ಸ್ಕ್ರೀನ್ ಲಾಕ್ ಆಗಿ ಫೇಸ್ ಅಥವಾ ಫಿಂಗರ್ ಪ್ರಿಂಟ್ಗಿಂತನೂ ಪಿನ್ ನಂಬರ್ ಅಥವಾ ಲೈನ್ ಪ್ಯಾಟರ್ನ್ ತುಂಬ ಪವರ್ಫುಲ್ಲು. ಇನ್ನು ನಾವು ಯೂಸ್ ಮಾಡುವಂಥ ಮೊಬೈಲ್ ಫೋನ್ಗಳ ಲಾಕ್ ಸ್ಕ್ರೀನ್ ಮತ್ತು ಡಿಸ್ಪ್ಲೇ ಸ್ಕ್ರೀನ್ಗಳಲ್ಲಿ ನಾವು ಹಾಕುವಂಥ ಸ್ಕ್ರೀನ್ ಸೇವರ್ಸ್ ಫೋಟೋಗಳ ಎಫೆಕ್ಟು ಹೇಗಿರುತ್ತೆ ನೋಡೋಣ. ನಮ್ಮ ಮೆದುಳು ಜಗತ್ತಿನ ಎಲ್ಲ ವಿಷಯಗಳನ್ನು ನೆನಪಿಟ್ಕೊಳ್ಳೋದು ಪಿಕ್ಚರ್ಸ್ ಮತ್ತು ಸೌಂಡ್ ಮೂಲಕ.
ಪದೇ ಪದೇ ನಾವು ನೋಡುವಂಥ ಚಿತ್ರಗಳು ಹಾಗೂ ಕೇಳುವಂಥ ಶಬ್ದಗಳು ನಮ್ಮ ಸುಪ್ತ ಮನಸ್ಸಿನ ಮೇಲೆ ಅತ್ಯಂತ ಹೆಚ್ಚಿನ ಪರಿಣಾಮವನ್ನು ಉಂಟು ಮಾಡುತ್ತೆ. ಹಾಗಾಗಿ ನಮ್ಮ ಜೀವನದ ಗುರಿಗೆ ಪೂರಕವಾಗುವಂಥ ವಾಲ್ಪೇಪರ್ಸ್ಗಳನ್ನು ಇಟ್ಕೊಳ್ಳೋದು ನಮಗೆ ಸಪೋರ್ಟಿವ್ ಆಗಿರುತ್ತೆ. ಉದಾಹರಣೆಗೆ ನೀವು ಸ್ಟೂಡೆಂಟ್ಸ್ ಆಗಿದ್ದರೆ ಸರಸ್ವತಿಯ ಫೋಟೋ ಅಥವಾ ನಿಮಗೆ ಇಷ್ಟ ಇರುವಂಥ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ವ್ಯಕ್ತಿಗಳ ಫೋಟೋಗಳನ್ನು, ಮೋಟಿವೇಶ್ನಲ್ ಕೋಟ್ಗಳನ್ನು ಅಥವಾ ಮೋಟಿವೇಶ್ನಲ್ ಪಿಕ್ಚರ್ಗಳನ್ನು, ಸನ್ರೈಸ್ ಪಿಕ್ಚರ್ಗಳನ್ನು ಮೊಬೈಲ್ ಸ್ಕ್ರೀನ್ ಸೇವರ್ಗಳಾಗಿ ಇಟ್ಕೋಬೋದು. ಹಾಗೆ ಓದಿನ ನಂತರ ಉದ್ಯೋಗ ಏನಾದರೂ ಹುಡುಕ್ತಾ ಇದ್ರೆ ನೀವು, ಆಗ ಹಸಿರು ತುಂಬಿರುವಂಥ ವಿಶಾಲವಾದ ಮೈದಾನದ ಪಿಕ್ಚರ್ಗಳನ್ನು, ಉದ್ಯೋಗದ ಬದಲಾವಣೆಗಾಗಿ ಬ್ರಿಡ್ಜ್ಗಳ ಪಿಕ್ಚರ್ಗಳನ್ನು, ಉದ್ಯೋಗದಲ್ಲಿ ಬಡ್ತಿ ಪಡೆಯೋದಕ್ಕೆ ಪ್ರಮೋಷನ್ಗಳಿಗೋಸ್ಕರ ಕೆರಿಯರಲ್ಲಿ ಗ್ರೋತ್ಸ್ ಬೇಕು ಅಂತಂದಾಗ ಏಣಿಗಳ ಅಥವಾ ಏರುವ ಮೆಟ್ಟಲಿನ ಅಥವಾ ಹಾರುವ ಗಾಳಿಪಟದ ಪಿಕ್ಚರ್ಗಳನ್ನು ಯೂಸ್ ಮಾಡ್ಬೋದು. ನೀವೇನಾದರೂ ಸರ್ಕಾರಿ ಉದ್ಯೋಗದ ಪ್ರಯತ್ನದಲ್ಲಿದ್ದರೆ ಅಥವಾ ಸರ್ಕಾರದ ಟೆಂಡರ್ಗಳಿಗಾಗಿ ಅಥವಾ ಸರ್ಕಾರದಿಂದ ಬಿಲ್ಗಳ ಕ್ಲಿಯರೆನ್ಸ್ಗಾಗಿ ಏನಾದರೂ ನೀವು ಪ್ರಯತ್ನ ಪಡ್ತಾ ಇದ್ದರೆ ಅಂಥ ಸಮಯದಲ್ಲಿ ಅಶೋಕ ಪಿಲ್ಲರ್ ಚಿತ್ರವನ್ನು ಯೂಸ್ ಮಾಡ್ಬೋದು. ನೀವು ಹೊಸ ಉದ್ಯಮಗಳನ್ನು ಪ್ರಾರಂಭಿಸೋದಾದರೆ ಸನ್ರೈಸ್ ಪಿಕ್ಚರ್ಗಳನ್ನು ಬಳಸೋದು ತುಂಬ ಸೂಕ್ತ. ಹಣವನ್ನು ಆಕರ್ಷಿಸೋದಕ್ಕೆ ಕುಳಿತಿರುವ ಅಥವಾ ಮಲಗಿರುವ ಲಕ್ಷ್ಮಿಯ ಚಿತ್ರ ಅಥವಾ ಕುಬೇರನ ಚಿತ್ರವನ್ನು, ಹಾಗೆ ಮದುವೆಯ ಪ್ರಯತ್ನದಲ್ಲಿದ್ದರೆ ಅರಳುವ ಕೆಂಪು ಗುಲಾಬಿಯ ಚಿತ್ರ, ಲ್ಯಾವೆಂಡರ್ ಫ್ಲವರು, ರಾಧಾಕೃಷ್ಣರ ಪಿಕ್ಚರ್ಗಳನ್ನು ಯೂಸ್ ಮಾಡ್ಬೋದು. ಹಾಗೆ ಸುಮಧುರ ದಾಂಪತ್ಯಕ್ಕಾಗಿ ಜೋಡಿ ಹಂಸಗಳ ಚಿತ್ರಗಳನ್ನು ಯೂಸ್ ಮಾಡ್ಬೋದು. ಹಾಗೆ ಜೀವನದಲ್ಲಿ ನೀವು ಸೋತಾಗ, ಮನಸ್ಸು ದುಃಖದಿಂದ ತುಂಬಿದ್ದಾಗ ಸನ್ಫ್ಲವರ್ ಚಿತ್ರಗಳನ್ನು ಯೂಸ್ ಮಾಡ್ಬೋದು. ಹಾಗೆ ಅನಾರೋಗ್ಯದಿಂದ ನೀವೇನಾದರೂ ಚೇತರಿಸ್ಕೊಳ್ತಾ ಇದ್ದರೆ ಹಸಿರಿನಿಂದ ಕೂಡಿರುವಂಥ ಬಿದಿರು ಪೊದೆಯ ಚಿತ್ರವನ್ನು ನೀವು ಸ್ಕ್ರೀನ್ ಸೇವರ್ ಆಗಿ ಇಟ್ಕೋಬೋದು. ನೀವೇನಾದರೂ ಹೊಸ ಬಿಸ್ನೆಸ್ಸು ಅಥವಾ ಉದ್ಯಮಗಳನ್ನು ಪ್ರಾರಂಭ ಮಾಡೋಕ್ಕೆ ಅಥವಾ ಹೊಸ ಜನರ ಬೆಂಬಲಕ್ಕಾಗಿ ಲೋನ್ಗಳನ್ನು ಪಡೆಯೋದಕ್ಕೆ ಯೂನಿವರ್ಸ್ನ ಸಹಾಯ ಬೇಕು ಅಂತ ಆದಾಗ ಹೆಲ್ಪಿಂಗ್ ಹ್ಯಾಂಡ್ ಪಿಕ್ಚರ್ಗಳನ್ನು ಸ್ಕ್ರೀನ್ ಸೇವರ್ ಆಗಿ ಇಟ್ಕೋಬೋದು. ಇನ್ನು ಮನಸ್ಸಿನ ಶಾಂತಿ ಸಮಾಧಾನಕ್ಕೆ ಧ್ಯಾನ ಭಂಗಿಯ ಬುದ್ಧನ, ಶಿವನ, ಕೃಷ್ಣನ ಚಿತ್ರಗಳು, ಹಾಗೆ ಹುಣ್ಣಿಮೆ ಚಂದ್ರನ ಚಿತ್ರ, ಅಥವಾ ನಿಮಗೆ ರೇಖೆಯಲ್ಲಿ ನಿಮಗೆ ನಂಬಿಕೆ ಇದ್ದರೆ ವಸುಧಾ ರೇಖೆಯ ಸಿಂಬಲ್ನು ಇಟ್ಕೋಬೋದು. ಜೀವನದಲ್ಲಿ ಸೋತಿರುವಾಗ ಸನ್ರೈಸ್, ಸಕ್ಸಸ್ ಪಿಕ್ಚರ್ಸು, ಚಿಗುರುವ ಗಿಡ ಮರ, ಕಾಮನ ಬಿಲ್ಲಿನ ಪಿಕ್ಚರ್ಸ್ ನಿಮ್ಮ ಮೊಬೈಲ್ನ ಲಾಕ್ ಮತ್ತು ಹೋಮ್ ಸ್ಕ್ರೀನ್ನ ವಾಲ್ಪೇಪರ್ಗಳಾಗಿ ಇಟ್ಕೊಳ್ಳೋದು ತುಂಬ ಸಹಕಾರಿಯಾಗತ್ತೆ. ಇನ್ನು ಯಾವ ರೀತಿಯ ವಾಲ್ಪೇಪರ್ಸ್ ಪಿಕ್ಚರ್ಗಳನ್ನು ಸ್ಕ್ರೀನ್ ಸೇವರ್ಗಳಾಗಿ ಇಟ್ಕೋಬಾರ್ದು ಅದನ್ನು ಒಂದ್ಸರಿ ಗಮನಿಸೋಣ. ನಮ್ಮ ಜೀವನದ ಕಷ್ಟಗಳಿಗೆ, ದುಃಖಗಳಿಗೆ, ಸಮಸ್ಯೆಗಳಿಗೆ ಹಾಗೂ ಸೋಲುಗಳಿಗೆ ಉದಾಹರಣೆಯನ್ನು ಕೊಡುವಂತಹ, ಅಂದರೆ ನೆಗೆಟಿವ್ ಎಮೋಷನ್ಸ್ ಕ್ರಿಯೇಟ್ ಮಾಡುವಂಥ ಯಾವುದೇ ಚಿತ್ರಗಳನ್ನು ಸ್ಕ್ರೀನ್ ಸೇವರ್ಸ್ಗಳಾಗಿ ಇಟ್ಕೋಬಾರ್ದು. ಉದಾಹರಣೆಗೆ ಬೆಟ್ಟಗಳು ಅಂದಿದ ತಕ್ಷಣವೇ ನಾವು ಕಷ್ಟವನ್ನು ನೆನೆಸ್ಕೊಳ್ಳೋದೇ ಬೆಟ್ಟದಷ್ಟು ಕಷ್ಟಗಳು ಅಂತನೋ, ಸಮುದ್ರ ಸಾಗರ ಅಂದರೆ ಸಂಸಾರ ಸಾಗರ ಇದ್ದಾಗೆ ಇದನ್ನು ದಾಟೋದು ತುಂಬ ಕಷ್ಟ ಅಂತನೋ, ಯುದ್ಧಗಳ ಚಿತ್ರಗಳನ್ನು ನೋಡಿದ ತಕ್ಷಣ ಜೀವನದಲ್ಲಿ ಸದಾ ಹೋರಾಟ ಮಾಡ್ತಾನೇ ಇರಬೇಕು ಅಂತನೋ ಆಡು ಭಾಷೆಯಲ್ಲಿ ಉಪಯೋಗಿಸೋದು ಸರ್ವೇ ಸಾಮಾನ್ಯ. ಇನ್ನು ಹಿಂಸೆಯ ಭಾವನೆಗಳನ್ನು ಕೆರಳಿಸುವಂಥ ಸಿಂಹ, ಹುಲಿ, ಚಿರತೆ, ಆಯುಧಗಳು, ರಕ್ತ ಸೋರುವಂಥ ಚಿತ್ರಗಳು, ಫೈಟ್ ಮಾಡುವಂಥ ಚಿತ್ರಗಳು, ಜಗಳದ ಚಿತ್ರಗಳು, ಕುರುಕ್ಷೇತ್ರದ ಯುದ್ಧದ ಪಿಕ್ಚರನ್ನು, ಆಯುಧ ಹಿಡಿದಿರುವಂಥ ದೇವತೆಗಳ ಚಿತ್ರ, ಕೊಡಲಿ, ಬಿಲ್ಲು ಬಾಣ, ಕತ್ತಿ, ತ್ರಿಶೂಲ, ಇತರೆ ಯಾವುದೇ ರೀತಿಯ ಆಯುಧಗಳ ಚಿತ್ರಗಳನ್ನು ಅವಾಯ್ಡ್ ಮಾಡಿ. ಜೊತೆಗೆ ಬ್ಲಾಸ್ಟ್ ಆಗ್ತಿರುವಂಥದ್ದು, ಬೆಂಕಿ ಹತ್ತಿ ಉರಿತಿರೋದು, ಭಯವನ್ನು ಉಂಟು ಮಾಡುವಂಥ ನಾಗರ ಹಾವಿನ ತಲೆಬುರುಡೆಯ ಚಿತ್ರ, ವಿಚಿತ್ರ ರೂಪದ ಮುಖವಾಡದ ಚಿತ್ರಗಳನ್ನು, ಒಂಟಿಯಾಗಿ ಕುಳಿತಿರುವಂಥ, ಕತ್ತಲೆಯಲ್ಲಿ ಕುಳಿತಿರುವಂಥ ವ್ಯಕ್ತಿಗಳ ಚಿತ್ರ, ಅರ್ಥವಾಗದ ಗೋಜಲಾಗಿರುವಂಥ ಅನುಮಾನಾಸ್ಪದ ಚಿತ್ರಗಳು ನಿಮ್ಮ ಸ್ಕ್ರೀನ್ ಸೇವರ್ಸ್ ಆಗದೆ ಇರೋ ಥರ ನೋಡ್ಕೊಳ್ಳಿ. ಹಾಗೆ ಮರಣ ಹೊಂದಿರುವ ಸಂಬಂಧಿಗಳ ಫೋಟೋಗಳನ್ನು, ಅಂದರೆ ನಮ್ಮಿಂದ ಅಗಲಿರುವ ತಂದೆ ಅಥವಾ ತಾಯಿ ಅಥವಾ ಹೆಂಡತಿ, ಗಂಡ, ಇತರರ ಫೋಟೋಗಳು ಸಹ ನಮ್ಮಲ್ಲಿ ಸದಾ ದುಃಖದ ಭಾವನೆಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಈ ಥರದ ಫೋಟೋಗಳನ್ನು ನೀವು ಸ್ಕ್ರೀನ್ ಸೇವರ್ಸ್ ಆಗಿ ಇಟ್ಕೊಳ್ಳೋದನ್ನು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಇನ್ನು ನಿಮ್ಮ ಇಷ್ಟದ ಹೆಂಡತಿ, ಗಂಡ, ಮಕ್ಕಳ ಫೋಟೋಗಳನ್ನು ಸಹ ಅವಾಯ್ಡ್ ಮಾಡೋದು ಒಳ್ಳೆಯದು. ಕಾರಣ
ಸುಂದರ ಸಂಸಾರದ ಮೇಲೆ ಯಾರದೋ ದೃಷ್ಟಿ ಬೀಳ್ಬೋದು, ಅಥವಾ ಒಡೆದ ಗಾಜಿನ ಮೊಬೈಲ್ಗಳಲ್ಲಿ ಅವರ ಫೋಟೋಗಳ ಮೇಲೆ ಕಾಣುವಂಥ ಬಿರುಕುಗಳು ನಿಮ್ಮ ಮತ್ತು ಅವರ ಸಂಬಂಧಗಳಲ್ಲಿ ಒಡಕನ್ನ ಬಿರುಕನ್ನ ಉಂಟು ಮಾಡ್ಬೋದು. ಇನ್ನು ರಿಂಗ್ ಟೋನ್ಸ್ ವಿಚಾರಕ್ಕೆ ಬಂದರೆ, ನಮ್ಮ ಮೂಡ್ನ ಎಲಿವೇಟ್ ಮಾಡುವಂತಹ, ನಮ್ಮಲ್ಲಿ ಮಧುರತೆಯನ್ನು ಉಂಟು ಮಾಡೋ, ಮನಸ್ಸಿಗೆ ಉಲ್ಲಾಸವನ್ನು ಉಂಟು ಮಾಡುವಂಥ, ಮನಸ್ಸನ್ನು ಶಾಂತಗೊಳಿಸುವಂಥ, ನಮಗೆ ಇನ್ಸ್ಪಿರೇಷನ್ ಮೋಟಿವೇಶನ್ ಉಂಟು ಮಾಡುವಂಥ ರಿಂಗ್ ಟೋನ್ಗಳ ಬಳಕೆ ಅತ್ಯುತ್ತಮ. ನಮ್ಮ ಮನಸ್ಸನ್ನು ಕೆರಳಿಸುವಂಥ, ಗಾಬರಿ, ಭಯ, ಆತಂಕ ಉಂಟು ಮಾಡುವಂತಹ, ಸುತ್ತಮುತ್ತ ಇರೋರಿಗೆ ಕಿರಿಕಿರಿ ಉಂಟು ಮಾಡುವಂತಹ ಶಬ್ದಗಳ ಚಿತ್ರ ವಿಚಿತ್ರ ಹಾಡುಗಳ ರಿಂಗ್ ಟೋನ್ಸ್ ಬೇಡವೇ ಬೇಡ. ಇನ್ನು ಮಂತ್ರಗಳನ್ನು ರಿಂಗ್ ಟೋನ್ಸ್ ಆಗಿ ಇಟ್ಕೊಳ್ಳೋದು ಸಹ ಬೇಡ. ಕಾರಣ, ನಿಮ್ಮ ಮೊಬೈಲ್ ಫೋನ್ ರಿಂಗ್ ಆದಾಗ ಪ್ರಾರಂಭ ಆಗುವಂಥ ಮಂತ್ರ ನಾವು ಕಾಲ್ ರಿಸೀವ್ ಮಾಡಿದ ತಕ್ಷಣ ಅರ್ಧಕ್ಕೆ ಮೊಟಕುಗೊಳ್ಳುತ್ತೆ. ಅಂದರೆ ಮಂತ್ರವನ್ನು ನಾವಾಗೆ ಅರ್ಧಕ್ಕೆ ಕಡಿದ ಹಾಗಾಗುತ್ತೆ. ಇನ್ನು ಇದೇ ನಿಯಮ ನಿಮ್ಮ ಅಲಾರ್ಮ್ ಟೋನ್ಸ್ಗೂ ಅನ್ವಯ ಆಗುತ್ತೆ. ಬೆಳಗಿನ ಅಲಾರ್ಮ್ಗೆ ಪಕ್ಷಿಗಳ ಕೂಗುಗಳನ್ನು, ಗಂಟೆಯ ಶಬ್ದವನ್ನು, ಇನ್ಸ್ಟ್ರುಮೆಂಟಲ್ ಸೌಂಡ್ಗಳನ್ನು, ಸುಪ್ರಭಾತವನ್ನು, ಸೌಮ್ಯವಾದ ಮಂತ್ರಗಳನ್ನು ಇಟ್ಕೋಬಹುದು. ರಿಂಗ್ ಟೋನ್ಸ್ ಮತ್ತು ಕಾಲರ್ ಟೋನ್ಸ್ಗಳು ನಾವು ಎಂತಹ ವ್ಯಕ್ತಿಗಳು ಅನ್ನೋದನ್ನ ಜಗತ್ತಿಗೆ ತಿಳಿಸುತ್ತೆ. ಯಾವುದೋ ದುಃಖದ ಹಾಡುಗಳನ್ನು, ಹೊಡಿ ಬಡಿ ಕಡಿ ಅನ್ನುವಂಥ ಹಾಡುಗಳನ್ನು, ತೀರಾ ಎಮೋಷನಲ್ ಆಗಿರುವಂಥ ಹಾಡುಗಳನ್ನು, ಎಮೋಷನಲ್ ಆಗಿರುವಂಥ ಡೈಲಾಗ್ಗಳನ್ನು ಕಾಲರ್ ಟೋನ್ ಆಗಿ ಇಟ್ಕೊಳ್ಳೋದನ್ನ ಅವಾಯ್ಡ್ ಮಾಡಿ. ನಾರ್ಮಲ್ ರಿಂಗಿಂಗ್ ಟೋನ್ಸ್ ಅತ್ಯಂತ ಸಮಂಜಸ. ಇನ್ನು ನಿಮ್ಮ ಮೊಬೈಲ್ ಫೋನ್ ಗ್ಯಾಲರಿ ಕಸದ ತಿಪ್ಪೆನೋ ಅಥವಾ ಸುಂದರವಾದ ಹೂತೋಟವೋ ಅಂತ ಸ್ವಲ್ಪ ತೆಗೆದು ನೋಡ್ಕೊಳ್ಳಿ. ಮೊಬೈಲ್ ಫೋನ್ ಗ್ಯಾಲರಿ ನಮ್ಮ ಮನಸ್ಸಿದ್ದ ಹಾಗೆ. ಅಲ್ಲಿರುವಂಥ ಅಷ್ಟು ಸ್ಟೋರೇಜು ನಮ್ಮ ಮನಸ್ಸಿನ ಭಾವನೆಗಳನ್ನು ತಿಳಿಸುತ್ತೆ. ಅಲ್ಲಿ ಏನೆಲ್ಲವನ್ನ ಸ್ಟೋರ್ ಮಾಡಿದ್ದೀರಿ ಅಂತ ಒಮ್ಮೆ ಚೆಕ್ ಮಾಡಿ ನೋಡಿ. ಮನಸ್ಸಿಗೆ ಗಾಬರಿಯಾಗುವಂತಹ, ಸಿಟ್ಟು, ಕೋಪ, ದ್ವೇಷ ಹಾಗೆ ಉಂಟು ಮಾಡುವಂತಹ, ನಿಮ್ಮ ಜೀವನಕ್ಕೆ ಉಪಯೋಗಕ್ಕೆ ಬರದ ಫೋಟೋ, ವಿಡಿಯೋ, ಸ್ಕ್ರೀನ್ಶಾಟ್ಗಳನ್ನು, ನಮ್ಮ ಮನಸ್ಸಿಗೆ ಪದೇ ಪದೇ ದುಃಖ ಉಂಟು ಮಾಡುವಂತಹ, ನಮ್ಮಿಂದ ದೂರವಾಗಿರುವಂಥ ವ್ಯಕ್ತಿಗಳ ಚಿತ್ರಗಳಿದ್ದರೆ ಅದನ್ನು ಈ ಕೂಡಲೇ ಕ್ಲಿಯರ್ ಮಾಡೋದು ಒಳ್ಳೆಯದು. ಇನ್ನು ಮೊಬೈಲ್ ಸ್ಟೋರೇಜ್ ಬಗ್ಗೆ ಮಾತಾಡೋಣ. ನಿಮ್ಮ ಮೊಬೈಲ್ ಸ್ಟೋರೇಜ್ ಅರ್ಧದಷ್ಟಾದರೂ ಫ್ರೀ ಇರೋ ಹಾಗೆ ಇಟ್ಕೊಂಡಿದ್ದರೆ ಅದು ನಿಮ್ಮಲ್ಲಿ ಸ್ವತಂತ್ರದ ಭಾವನೆಗಳನ್ನು, ಮನಸ್ಸಿನ ಹಗುರತೆಯನ್ನು ತೋರಿಸಿದರೆ, ಮೆಮೊರಿ ಫುಲ್ ಆಗಿ ಮತ್ತಾವುದೇ ಹೊಸ ಚಿತ್ರಗಳನ್ನು, ವಿಡಿಯೋಗಳನ್ನು ಸೇವ್ ಮಾಡೋಕ್ಕೆ ಆಗದ ಪರಿಸ್ಥಿತಿ ಉಂಟು ಮಾಡಿಕೊಂಡಿದ್ರೆ ಅದು ಭಯವನ್ನು, ಆತಂಕವನ್ನು, ದರಿದ್ರದ ಮನಸ್ಥಿತಿಯನ್ನು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಸ್ಟೋರ್ ಮಾಡ್ತಾನೆ ಇರುತ್ತೆ. ಇದಕ್ಕಾಗಿ ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ಆ ದಿವಸ ನಿಮ್ಮ ಮೊಬೈಲ್ನಲ್ಲಿ ತುಂಬಿರುವಂಥ ಬೇಡದ ಕಸವನ್ನೆಲ್ಲ ಡಿಲೀಟ್ ಮಾಡೋ ಮೂಲಕ ಮೊಬೈಲ್ ಮತ್ತು ಮನಸ್ಸು ಎರಡನ್ನೂ ಹಗುರಗೊಳಿಸಿ ಒಳ್ಳೆಯ ನಿದ್ರೆ ನಿಮ್ದಾಗುತ್ತೆ. ಇನ್ನು ಮೊಬೈಲ್ ಫೋನ್ ಕವರ್ಗೂ ರಾಹುವಿಗೂ ಇರುವಂಥ ಸಂಬಂಧ ಏನು ನೋಡೋಣ. ನಾವು ಬಳಸುವಂಥ ಮೊಬೈಲ್ ಫೋನ್ ರಾಹು ತತ್ವದ ಪ್ರತೀಕ. ರಾಹು ಅಂದ್ರೇನೆ ಭ್ರಮೆ, ಕತ್ತಲೆ, ಹೊಗೆ, ಅಸ್ಪಷ್ಟತೆ, ದುರಾಸೆ, ಭಯ, ಅತೃಪ್ತಿ. ಹೀಗೆ ನಾವು ಬಳಸುವಂಥ ಮೊಬೈಲ್ ಫೋನ್ ಮತ್ತು ಮೊಬೈಲ್ ಕಲರ್ಗೂ ಈ ಎಲ್ಲ ವಿಷಯಗಳಿಗೂ ಸಂಬಂಧ ಇದೆ. ಈ ರಾಹು ತತ್ವವನ್ನು ಬ್ಯಾಲೆನ್ಸ್ ಮಾಡುವಂತಹ ಬಿಳಿ, ಕಂದು ಅಥವಾ ಆರ್ಮಿ ಗ್ರೀನ್ ಕಲರ್ಗಳ ಮೊಬೈಲ್ ಫೋನ್ ಕವರ್ಸ್ಗಳನ್ನು ಬಳಸೋದು ತುಂಬಾನೇ ಸೂಕ್ತ. ಮೊಬೈಲ್ ಕವರ್ಗಳ ಮೇಲೆ ಇರೋ ಚಿತ್ರಗಳು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಇವುಗಳ ವಿಚಾರದಲ್ಲೂ ನೀವು ವಾಲ್ ಪೇಪರ್ನ ರೂಲ್ನೇ ಅಪ್ಲೈ ಮಾಡ್ಬೋದು. ಪ್ಲೇನ್ ಕವರ್ಸ್ಗಳ ಬಳಕೆ ತುಂಬ ಒಳ್ಳೆಯದು. ಇಲ್ಲಿ ತಿಳಿಬೇಕಾಗಿರುವಂಥ ಇನ್ನೊಂದು ಅತ್ಯಂತ ಮುಖ್ಯವಾದ ವಿಚಾರ ಒಂದಿದೆ. ಅದೇ ಆ ಕವರ್ನ ಪ್ರತಿದಿನ ಹೊರಗಿನಿಂದ, ಹಾಗೆ ಕನಿಷ್ಠ ವಾರಕ್ಕೆ ಒಮ್ಮೆಯಾದರೂ ಪೂರ್ತಿ ತೆಗೆದು ಸ್ಯಾನಿಟೈಸರ್ ಯೂಸ್ ಮಾಡಿ ನೀಟಾಗಿ ಕ್ಲೀನ್ ಮಾಡೋದು. ಕಾರಣ, ಮೊಬೈಲ್ನ ನಾವು ಹೆಚ್ಚಿನ ಸಮಯ ಬೆವರು ತುಂಬಿದ ಕೈಯಲ್ಲೇ ಹಿಡಿದಿರ್ತೀವಿ. ವಾತಾವರಣದ ಧೂಳೆಲ್ಲ ನಮ್ಮ ಮೊಬೈಲ್ ಫೋನಿಗೆ ಅಂಟಿರುತ್ತೆ. ಇದು ಇನ್ಫೆಕ್ಷನ್ಗಳನ್ನು ಅಟ್ರಾಕ್ಟ್ ಮಾಡುವಂಥ ಮ್ಯಾಗ್ನೆಟ್ ಆಗಿ ಬದಲಾಗುತ್ತೆ. ರಾಹು ಇನ್ಫೆಕ್ಷನ್ ಕ್ರಿಯೇಟ್ ಮಾಡುವಂಥ ಗ್ರಹ. ಸ್ವಚ್ಛವಿಲ್ಲದ ಮೊಬೈಲ್ ರಾಹುವಿನ ಅಂದರೆ ಅನಾರೋಗ್ಯದ ವಾಸದ ಸ್ಥಳ. ಹಾಗಾಗಿ ನಿಮ್ಮ ಮೊಬೈಲ್ ಫೋನ್ನ ಸ್ವಚ್ಛತೆಯನ್ನು ಸದಾ ಕಾಪಾಡಿಕೊಳ್ಳಿ. ನಾವು ಮೊಬೈಲ್ ಫೋನ್ಗೆ ಬಳಸುವಂಥ ಚಾರ್ಜರ್ಸ್ ಮತ್ತು ಇಯರ್ ಫೋನ್ಗಳಲ್ಲಿರುವಂಥ ಎಲ್ಲ ವೈರ್ಗಳ ಕಾರಕತ್ವ ಕೇತುವಿನದು. ಕೇತುವಿನ ಕೆಲಸನೇ ಕಟ್ ಮಾಡೋದು. ಬ್ಲೂಟೂತ್ ಇಯರ್ ಫೋನ್ಗಳನ್ನು ಶಿವನ ಹಾಗೆ ಕುತ್ತಿಗೆಯ ಮೇಲೆ ಹಾವಿನ ರೀತಿ ನೇತು ಹಾಕ್ಕೊಂಡಿರ್ತೀವಿ.
ಶಿವ ಸ್ಮಶಾನವಾಸಿ, ಯೋಗಿ, ವೈರಾಗಿ, ತಪಸ್ವಿ ಹಾಗೂ ಸಮಾಜದಿಂದ ಸಂಸಾರದಿಂದ ದೂರ ಇರುವಂಥವು. ಸಂಸಾರಸ್ಥರಾದ ನಮಗೆ ನಾವು ಬಳಸೋ ಈ ವೈರ್ಗಳಿಂದ ಬರುವಂಥ ರೇಡಿಯೇಷನ್ ನಮ್ಮ ಮೆದುಳು ಬಳ್ಳಿಯ ನರಗಳ ಮೇಲೆ ಒತ್ತಡ ಉಂಟು ಮಾಡಿ ನಮಗೆ ಪ್ರಾಪಂಚಿಕ ವಸ್ತುಗಳು, ಸುಖ, ಸಂಪತ್ತು, ಯಶಸ್ಸು ನೀಡುವಂಥ ಕನ್ಸ್ಟ್ರಕ್ಟಿವ್ ಐಡಿಯಾಗಳು ಬರೆದಿರೋ ಥರ ತಡೆದು ಬಿಡುತ್ತೆ. ಇದರ ಬದಲು ವೈರ್ಲೆಸ್ ಇಯರ್ಪಾಡ್ಗಳನ್ನು ಅವಶ್ಯಕತೆ ಇದ್ದಾಗ ಮಾತ್ರ ಬಳಸೋದು ಸೂಕ್ತ. ಹೆಚ್ಚಾಗಿ ಸ್ಪೀಕರ್ಗಳ ಬಳಕೆ ಮಾಡೋದು ಆರೋಗ್ಯ ದೃಷ್ಟಿಯಿಂದನೂ ಬಹಳ ಒಳ್ಳೆಯದು. ನಾವು ಬಳಸುವಂಥ ಇಯರ್ಫೋನ್ಗಳನ್ನು, ಇಯರ್ಪಾಡ್ಸ್ಗಳನ್ನು ಪ್ರತಿನಿತ್ಯ ಸ್ಯಾನಿಟೈಸರ್ ಬಳಸಿ ಕ್ಲೀನ್ ಮಾಡೋದು ತುಂಬಾ ಮುಖ್ಯ. ಇಲ್ಲದೆ ಹೋದರೆ ಕಿವಿಗೆ ಸಂಬಂಧಿಸಿದ ಇನ್ಫೆಕ್ಷನ್ಗಳಾಗೋದು ಸರ್ವೇ ಸಾಮಾನ್ಯವಾಗಿ ಹೋಗುತ್ತೆ. ಇನ್ನು ಕೆಟ್ಟಿರುವಂಥ ಉಪಯೋಗಿಸದ ಮೊಬೈಲ್ಗಳನ್ನು ಹಾಗೂ ಚಾರ್ಜರ್ಸ್ಗಳನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಇಟ್ಕೋಬಾರ್ದು. ಅದನ್ನು ಕಸಕ್ಕೆ ಎಸೆಯೋದು ರಾಹು ಕೇತುಗಳಿಂದ ಉಂಟಾಗಬಹುದಾದ ನೆಗೆಟಿವ್ ಎಫೆಕ್ಟ್ಗಳಿಂದ ತಪ್ಪಿಸಿಕೊಳ್ಳುವಂಥ ಒಂದು ಸರಳ ಉಪಾಯ. ಇನ್ನು ಇವತ್ತಿನ ಜಗತ್ತಿನಲ್ಲಿ ಮೊಬೈಲ್ ಫೋನ್ ನಮ್ಮ ಪಂಚ ಪ್ರಾಣಗಳ ಜೊತೆಗೆ 6ನೇ ಪ್ರಾಣವಾಗಿ ಹೋಗಿದೆ. ಇದಕ್ಕೂ ಸ್ವಲ್ಪ ರೆಸ್ಟ್ ಬೇಡವಾ? ಪ್ರತಿದಿನ ರಾತ್ರಿ ಅದನ್ನು ಸ್ವಿಚ್ ಆಫ್ ಮಾಡೋದು ತುಂಬ ಒಳ್ಳೆಯದು. ಆದರೆ ಎಮರ್ಜೆನ್ಸಿ ಕಾಲ್ ಬರುತ್ತೆ, ನಾನು ಯಾವಾಗಲೂ ಮೊಬೈಲ್ ಫೋನ್ನ ಆನಾಗಿ ಇಟ್ಕೊಳ್ಳೇಬೇಕು ಅನ್ನೋವಂಥ ಪರಿಸ್ಥಿತಿ ಇದ್ದರೆ ಅದನ್ನು ಕನಿಷ್ಠ ಪಕ್ಷ ಅರ್ಧ ಗಂಟೆಯಾದರೂ ಅದನ್ನು ಆಫ್ ಮಾಡಲೇಬೇಕು. ಆ ಜೀವಕ್ಕೂ, ಅದು ಯಂತ್ರವಾದರೂ ಸಹ ರೆಸ್ಟ್ ನೀಡೋದು ಅದರ ದೀರ್ಘಾಯುಷ್ಯಕ್ಕೆ, ಜೊತೆಗೆ ಅದು ಮಧ್ಯೆ ಹ್ಯಾಂಗ್ ಆಗಿ ನಕರ ಮಾಡದೇ ಇರೋದಕ್ಕೆ ತುಂಬಾ ಒಳ್ಳೆಯದು. ಜೊತೆಗೆ ಕಡಿಮೆ ಚಾರ್ಜ್ ಇದ್ದಾಗ ಮೊಬೈಲ್ ಫೋನ್ನ ಯೂಸ್ ಮಾಡದೇ ಇರೋದು ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಕಾರಣ ಆ ಸಮಯದಲ್ಲಿ ಅದರಿಂದ ಹೈ ಲೆವೆಲ್ ರೇಡಿಯೇಷನ್ ಬಂದು ಅದು ನಮ್ಮ ನರಗಳ ಮೇಲೆ ನೆಗೆಟಿವ್ ಎಫೆಕ್ಟ್ ಮಾಡೋದು ಒಂದಾದರೆ, ಮೊಬೈಲ್ ಚಾರ್ಜ್ ಮಾಡುವಂಥ ಅವಕಾಶ ಇಲ್ಲದ ಪರಿಸ್ಥಿತಿಗಳಲ್ಲಿ ಅದು ನಮ್ಮ ಮನಸ್ಸಿನ ಒತ್ತಡ ಜಾಸ್ತಿ ಆಗೋ ಥರ ಮಾಡಿಬಿಡುತ್ತೆ. ಆ ಸಮಯದಲ್ಲಿ ನಿಮ್ಮ ಹತ್ರ ಇರುವಂಥ ಮೊಬೈಲ್ ಫೋನ್ ನೀವು ಕೈಯಲ್ಲಿ ಹಿಡಿದಿರುವಂಥ ಟೈಮ್ ಬಾಂಬ್ ಥರ ನಿಮ್ಮಲ್ಲಿ ಆತಂಕ ಮೂಡಿಸ್ತಾ ಹೋಗುತ್ತೆ. ಇನ್ನು ಮೊಬೈಲ್ ಫೋನ್ ಬ್ಯಾಟರಿ ಶಕ್ತಿಯ ಅಬಂಡೆನ್ಸ್ನ ಸಿಂಬಲ್. ಅದು ಯಾವಾಗಲೂ ತುಂಬಿದ್ರೆ ನಿಮ್ಮಲ್ಲಿ ಸ್ವಾಭಾವಿಕವಾಗಿ ಅಬಂಡೆನ್ಸ್ ಫೀಲಿಂಗ್ ಇರುತ್ತೆ. ಇನ್ನು ಸಾಮಾನ್ಯವಾಗಿ ನಾವು ಹೃದಯ ಭಾಗಕ್ಕೆ ಬರುವಂಥ ಶರ್ಟ್ನ ಜೇಬ್ನಲ್ಲೋ ಅಥವಾ ಕಿಡ್ನಿ, ಯುರಿನರಿ ಟ್ರ್ಯಾಕ್ಟ್ ಇರುವಂಥ ಪ್ಯಾಂಟ್ ಜೇಬ್ನಲ್ಲಿಡೋದು ವಾಡಿಕೆ. ಮೊಬೈಲ್ ಫೋನ್ ಒಂದು ಮಿನಿ ಟ್ರಾನ್ಸ್ಫಾರ್ಮರ್ ಇದ್ದಾಗೆ. ಅದರಿಂದ ನಿರಂತರವಾಗಿ ರೇಡಿಯೇಷನ್ ಹರಿತಾನೆ ಇರುತ್ತೆ. ಹೆಚ್ಚಿನ ಕಾಲ ಶರೀರದ ಅಂಗಾಂಗಗಳ ಬಳಿ ಅದನ್ನು ಇಟ್ಕೊಳ್ಳೋದ್ರಿಂದ ಆ ಭಾಗದಲ್ಲಿ ರೇಡಿಯೇಷನ್ ಹೆಚ್ಚಾಗಿ ದೀರ್ಘಾವಧಿಯಲ್ಲಿ ಅಂಗಾಂಗಗಳ ವಿಫಲತೆಯಲ್ಲಿ ಇದು ಸಹ ಒಂದು ಪಾತ್ರ ವಹಿಸ್ಬೋದು. ಇಂದಿನ ಆಧುನಿಕ ವಿಜ್ಞಾನದ ವಿಜ್ಞಾನಿಗಳ ಬಾಯಲ್ಲಿ ಮೊಬೈಲ್ ಫೋನ್ ಕಂಪನಿಗಳು ಮೊಬೈಲ್ ಫೋನ್ ಬಳಕೆಯಿಂದ ಶರೀರದ ಯಾವ ಅಂಗಾಂಗಗಳಿಗೂ ಯಾವುದೇ ರೀತಿಯ ಹಾನಿ ಆಗಲ್ಲ ಅಂತ ಹೇಳಿಸ್ತಾನೆ ಇದ್ದಾರೆ. ಆದರೆ ನಮ್ಮ ಆರೋಗ್ಯ ನಮ್ಮದೇ ಜವಾಬ್ದಾರಿ. ಹಾಗಾಗಿ ಆದಷ್ಟು ಮೊಬೈಲ್ ಫೋನ್ಗಳನ್ನು ಕೈಗಳಲ್ಲಿ ಇಟ್ಕೊಳ್ಳೋದನ್ನು ಹಾಗೂ ಉಪಯೋಗಿಸದೇ ಇದ್ದಾಗ ನಮ್ಮ ಶರೀರದಿಂದ ದೂರ ಇಟ್ಕೊಳ್ಳೋದೇ ಸೂಕ್ತ. ಇಡೀ ಜಗತ್ತು ಮೊಬೈಲ್ ಫೋನ್ ಮಯ ಆಗಿರುವಂಥ ಸಮಯದಲ್ಲಿ ವಾರಕ್ಕೊಮ್ಮೆ ಮೊಬೈಲ್ ಫೋನ್ ಮುಕ್ತ ದಿನದ ಆಚರಣೆ, ಅಂದರೆ ಮೊಬೈಲ್ ಫೋನ್ ಫ್ರೀ ಡೇ ಸೆಲೆಬ್ರೇಷನ್ ಆದಷ್ಟು ಬೇಗ ಬರುವಂಥ ದಿನಗಳು ದೂರ ಇಲ್ಲ. ಇನ್ನು ಮೊಬೈಲ್ ಫೋನ್ನ ಕಬಂಧ ಬಾಹುಗಳಲ್ಲಿ ಸಿಕ್ಕಿ ಹಾಕಿಕೊಳ್ತಿರುವಂಥ ನಾವುಗಳು ಮುಂದಿನ ದಿನಗಳಲ್ಲಿ ಅತ್ಯಂತ ಗಂಭೀರವಾದ ಮಾನಸಿಕ, ದೈಹಿಕ, ಸಾಮಾಜಿಕ ಸಮಸ್ಯೆಗಳ ಕೂಪದಲ್ಲಿ ಸಿಲುಕೋದಂತೂ ಶತಸಿದ್ಧ. ಉದಾಹರಣೆಗೆ, ಮನೆಯಲ್ಲಿ 4 ಜನರಿದ್ದರೆ ಪ್ರತಿಯೊಬ್ಬರು ಅವರದೇ ಸೆಲ್ ಫೋನ್ಗಳ ಖಾಸಗಿ ಪ್ರಪಂಚದ ಒಳಗೆ ಬಂದಿಗಳು. ಪರಸ್ಪರ ಮಾತಿಲ್ಲ, ಕತೆ ಇಲ್ಲ. ಇದು ಹೀಗೆ ಮುಂದುವರೆದರೆ ಮೊಬೈಲ್ ಫೋನ್ ಡಿ ಅಡಿಕ್ಷನ್ ಸೆಂಟರ್ಗಳು ರಸ್ತೆಗೂ ತಲೆ ಎತ್ತೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಂತಹ ದಿನಗಳು ನಮಗೆ ಬರದೇ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಮೊಬೈಲ್ ಫೋನ್ ನಮ್ಮ ಕೈಯಲ್ಲಿರುವಂಥ ಬ್ರಹ್ಮಾಸ್ತ್ರ. ಇದನ್ನು ಅಶ್ವತ್ಥಾಮನಂತೆ ವಿನಾಶಕ್ಕಲ್ಲದೆ ಅರ್ಜುನನಂತೆ ಪ್ರಜ್ಞಾಪೂರ್ವಕವಾಗಿ ಬಳಸೋಣ. ಮೊಬೈಲ್ ಫೋನ್ ನಿಮ್ಮ ಜೀವನಕ್ಕೆ ಸುಖ, ಸಮೃದ್ಧಿ, ಯಶಸ್ಸು ಹಾಗೂ ನೆಮ್ಮದಿಯನ್ನು ಆಕರ್ಷಿಸುವಂಥ ಪಾಸಿಟಿವ್ ಮ್ಯಾಗ್ನೆಟ್ ಆಗಲಿ ಅಂತ ಹಾರೈಸುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.